ಹಲೋ ನಮಸ್ಕಾರ, ನಾನು ನಿಮ್ಮ ಅನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆಸ್ ಐ ಪ್ರಾಮಿಸ್ಡ್ ಲಾಸ್ಟ್ ವಿಡಿಯೋದಲ್ಲಿ ಯಾವಾಗ ನ್ಯೂ ಬಾರ್ನ್ ಎಸೆನ್ಷಿಯಲ್ಸ್ನ ಮಾಡಿದ್ದೆ, ಹಾಗೆ ನಾನು ಹೇಳಿದ್ದೆ ನ್ಯೂ ಮಾಮ್ ಎಸೆನ್ಷಿಯಲ್ಸ್ನ ಸಹ ಮಾಡ್ತೀನಿ ಅಂತೇಳಿ. ಸೊ ಇಟ್ಸ್ ಟೈಮ್ ನಾನು ಇವತ್ತು ಫ್ರೀ ಮಾಡಿಕೊಂಡು ಆ್ಯಕ್ಚುಲಿ ಪಾಪುನ ಮಲಗಿಸಿದ್ದೀನಿ. ಈಗ ಅವಳಿಗೆ ಇಬ್ಬರಿಗೂ ಇವತ್ತು ಹೆಡ್ ಬಾತ್ ಮಾಡ್ಕೊಂಡ್ವಿ, ಅಂದರೆ ತಲೆಗೆ ಸ್ನಾನ ಮಾಡಿ ನೀಟಾಗಿ ಕೂದಲೆಲ್ಲ ಹಾರಿಸಿ ನನಗೆ ಸೆಟ್ ಮಾಡ್ಕೊಳೋಕ್ಕೂ ಟೈಮ್ ಸಿಗಲಿಲ್ಲ, ಹಂಗಂಗೆ ಕೂತಿದ್ದೀನಿ. ಸೊ ನೋಡ್ಬೋದು ನನ್ನ ಒರಿಜಿನಲ್ ಕೂದಲಿದು. ಸೊ ಸೆಮಿ ಕರ್ಲಿ ಇರೋದು ನನಗೆ ಈ ಥರ. ಸೊ ನನಗೆ ಯಾವುದು ರೆಡಿ ಆಗೋಕ್ಕೂ ಏನೂ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಹಿಂಗೇ ಪಟಾಪಟ್ ಅಂತ ವೀಡಿಯೋನ ಮಾಡೋಣ ಅಂತ ಹೇಳಿ ಎಲ್ಲ ಇಲ್ಲಿ ಆಲ್ರೆಡಿ ಪ್ರಾಡಕ್ಟ್ಸ್ನೆಲ್ಲ ನಾನು ಒಂದಷ್ಟು ಪ್ರಾಡಕ್ಟ್ಸ್ನೆಲ್ಲ ಅಸೆಂಬಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಹಂಗೆ ರೆಡಿ ಮಾಡಿಕೊಂಡು ನಿಮ್ಮ ಜೊತೆ ಹಂಗೇ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ನಾನು ಸಹ ಶೂಟ್ ಮಾಡ್ತಾಯಿದ್ದೀನಿ. ಸೊ ಪಾಪನ ಮಲಗಿರೋದ್ರಿಂದ ಅವಳು ಯಾವಾಗ ಎದ್ದೇಳ್ತಾಳೆ ಅಂತ ಗೊತ್ತಿಲ್ಲ. ಸ್ವಲ್ಪ ಅಟ್ಲೀಸ್ಟ್ ಒಂದು ಪೀಸ್ಫುಲ್ಲಾಗಿ 1 to 3 hours ಆದರೂ ಮಲಗ್ತಾಳೆ, ಬಿಕಾಸ್ ಅವಳಿಗೆ ತಲೆಗೆ ಸ್ನಾನ ಮಾಡ್ತಿರೋದ್ರಿಂದ. ಹಂಗಂತೇಳಿ ಇವತ್ತು ಟೈಮ್ ಸಿಗುತ್ತೆ ನನಗೂ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ತಮ್ಮಲ್ಲಿ ನೋಡ್ತೀರಾ, ನ್ಯೂ ಬಾಮ್ ಎಸೆನ್ಷಿಯಲ್ಸ್. ಲೇಟ್ ಮಾಡೋದು ಬೇಡ, ಪಟಾಪಟ್ ಅಂತ ಸ್ಟಾರ್ಟ್ ಮಾಡಿ ಪಟಾಪಟ್ ಅಂತ ಮುಗಿಸ್ಬಿಡ್ತೀನಿ ಇವತ್ತಿನ ವಿಡಿಯೋನ. ಸೊ ತುಂಬಾ ಡ್ರ್ಯಾಗ್ ಮಾಡೋದು ಬೇಡ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಸ್ ಯಾವ ಥರ ಬೇಕು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಮಾಡ್ಕೊತೀನಿ ಅಂತೇಳಿ ನಾನು ಯಾವಾಗಲೂ ಏನಾದರೂ ವಿಡಿಯೋ ಮಾಡೋಕ್ಕೆ ಮುಂಚೆನೂ ಈ ಥರ ಒಂದಷ್ಟು ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಂಡಿರ್ತೀನಿ. ಸೊ ನ್ಯೂ ಬಾರ್ನ್ ಬೇಬಿ ಎಸೆನ್ಷಿಯಲ್ಸು ಇಲ್ಲೇ ಮಾಡ್ಕೊಂಡಿದ್ದೆ, ಅದು ಮುಗಿಸ್ತಿ ನ್ಯೂ ಮಾಮ್ ಎಸೆನ್ಷಿಯಲ್ಸ್ನು ಸಹ ಇಲ್ಲಿ ಒಂದಷ್ಟು ಲಿಸ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ಏನೇನು ಅಂತೇಳಿ ಆಲ್ರೆಡಿ ನಾನು ಮಾಡ್ಕೊಂಡಿಲ್ಲ, ಅಸೆಂಬಲ್ ಮಾಡ್ಕೊಂಡಿದ್ದೀನಿ. ಒಂದೊಂದೇ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವ ಪ್ರಾಡಕ್ಟ್ಸ್ ನನಗೆ ತುಂಬ ಯೂಸ್ಫುಲ್ ಆಯಿತು, ನನಗೆ ನನ್ನ ಮದರ್ಹುಡ್ ಏನಿದೆ ಜರ್ನಿನ ತುಂಬ ಸ್ಮೂತ್ ಮಾಡ್ತಾ ಇದೆ, ಯಾವುದು ತುಂಬ ಈಸಿ ಆಗ್ತಾ ಇದೆ ನನಗೆ ಅಂತೇಳಿ ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಫಸ್ಟ್ ಪ್ರಾಡಕ್ಟ್ ಬಂದು ಫೀಡಿಂಗ್ ದುಪ್ಪಟ. ಸೊ ಇದು ಆಲ್ರೆಡಿ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗಲ್ಲೂ ನಾನು ಇದನ್ನು ತೋರಿಸಿದ್ದೀನಿ. ಸೊ ಇದು ಎಷ್ಟು ಇಷ್ಟ ನನಗೆ, ಎಷ್ಟು ನನಗೆ ಯೂಸ್ಫುಲ್ ಆಗಿದೆ ಈಗಿನ ಒಂದು ಡೇಸಲ್ಲಿ ಅಂತಂದರೆ ಸಿಕ್ಕಾಪಟ್ಟೆ ಒಂದು ಹೆಲ್ಪ್ ಆಗುತ್ತೆ. ಪಾಪು ಆದಮೇಲೆ ಅಂತಲೂ ತುಂಬ ಜನ ಬರ್ತಾ ಇರ್ತಾರೆ ನೋಡೋಕ್ಕೆ, ಇವರು ಯಾರಂದರೆ ಅವ್ರು ಬರ್ತಾ ಇರ್ತಾರೆ ನೋಡೋಕ್ಕೆ. ಆವಾಗ ಪಾಪು ಗೊತ್ತಾಗಲ್ಲ, ಎಲ್ಲರೂ ಬಂದಿದ್ದಾರೆ, ಅದು ಆವಾಗ ನಾನು ಅಳಬಾರ್ದು, ಆವಾಗ ಫೀಡ್ ಮಾಡೋಕ್ಕಾಗಲ್ಲ ಅಂತ ಪಾಪು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಯಾವ ಟೈಮು ಏನು ಅಂತ ಗೊತ್ತಾಗೋದಿಲ್ಲ. ನಾವು ಎಲ್ಲ ಟೈಮಲ್ಲೂ ಪಾಪು ಫೀಡ್ ಮಾಡಬೇಕಾಗುತ್ತೆ. ಆವಾಗ ಅವ್ರನ್ನ ಎದ್ದೋಗಿ ಅಂತಲೂ ಹೇಳೋಕ್ಕಾಗಲ್ಲ, ಏನೂ ಒಂದು ಮಾಡೋಕ್ಕಾಗಲ್ಲ. ಸೊ ಆವಾಗ ಇನ್ನೊಬ್ಬರ ಮುಂದೆ ಫೀಡ್ ಮಾಡಬೇಕಂದ್ರೆ ಎಂಥವ್ರಿಗೆ ಆಗಲಿ ಮುಜುಗರ ಆಗುತ್ತೆ. ಸೊ ಹಾಗಾಗಿನೇ ಈ ಒಂದು ದುಪ್ಪಟ ಅದಕ್ಕಾಗಿಯೇ ಮಾಡಿದ್ದಾರೆ. ಸೊ ಇದು ನೋಡ್ಬೋದು ನೀವು, ಈ ಥರ ಲಾಕ್ಸ್ ಬಂದಿದೆ. ಇದು ಬಂದು ನಿಮಗೆ ಸ್ಟಗ್ ಥರನೂ ವರ್ಕ್ ಆಗುತ್ತೆ, ಹಾಗೆ ಇದು ಬಂದು ನಾರ್ಮಲ್ ದುಪ್ಪಟ. ಇಷ್ಟು ಬಂದು ದುಪ್ಪಟ. ಸೊ ನಿಮ್ಗೆ ತೋರಿಸಿದ್ದೀನಲ್ಲ ಆಲ್ರೆಡಿ. ನೀವು ಯಾರ್ಯಾರು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ನೋಡಿಲ್ಲ ಇನ್ನೂ, ಹೋಗಿ ನೋಡಿ. ಸೊ ಇಲ್ಲ ಅಂತಂದರೆ ಈ ಥರ ಹಾಕಿ, ಈ ಥರ ನಾವು ಇದನ್ನು ಬಟನ್ಸ್ನೇನಿದೆ ಈ ಥರ ಪ್ರೆಸ್ ಮಾಡ್ಕೊಬಿಟ್ರೆ ಅವ್ರಿಗೆ ಫೀಡ್ ಮಾಡೋಕ್ಕೂ ಅಷ್ಟೇ ಆರಾಮ್ಸೆ ಇರುತ್ತೆ. ಹಾಗೆ ಅದೇ ರೀತಿ ಬೆಚ್ಚಗೂ ಸಹ ಇರುತ್ತೆ ಗಾಳಿ. ನಾವು ಯಾವುದಾದ್ರೂ ಇನ್ ಕೇಸ್ ಔಟ್ಸೈಡ್ ಹೋಗ್ಬೇಕಂದ್ರೆ ಎಲ್ಲ ಆರಾಮಾಗೂ ಇರುತ್ತೆ. ಆಮೇಲೆ ಪಾಪಕ್ಕೆ ಫೀಡ್ ಮಾಡೋಕ್ಕೂ ಅಷ್ಟೇ ನಾನು ಮೈಕ್ ಮುಚ್ಕೊಬಿಟ್ಟಿದ್ದೆ. ಸೊ ಗೈಸ್, ನಾನು ನೋಡ್ಕೊಂಡಿಲ್ಲ, ಮೈಕ್ ಆಫ್ ಆಗಿಬಿಟ್ಟಿದೆ. ನಾರ್ಮಲಾಗಿ ಹಂಗೆ ಮಾತಾಡ್ತಾ ಇದ್ದೀನಿ. ಸೊ ಅದು ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಆಮೇಲೆ ನೋಡ್ತೀನಿ. ಸೊ ಈ ಥರ ಈ ಒಂದು ದುಪ್ಪಟ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಜರ್ನಿಯಲ್ಲಿ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ನೆಸೆಸರಿ. ಇನ್ ಕೇಸ್ ಇದೇನಾದರೂ ನಿಮ್ಮ ಹತ್ರ ಇಲ್ಲ ಅಥವಾ ಏನಾದರೂ ಆಗಲ್ಲ ಅಂತೇನಂದರೆ, ಸೊ ನಾರ್ಮಲ್ ದುಪ್ಪಟನ ಯೂಸ್ ಮಾಡ್ಕೋಬೋದು ನಾವು. ಸೊ ಇದಿದ್ರೆ ನಮಗೆ ಸ್ಟ್ರಗ್ಗಾಗೂ ಸಹ ಯೂಸ್ ಆಗುತ್ತೆ, ನಾರ್ಮಲಾಗಿ ಕವರ್ ಆಗುತ್ತೆ, ಒಂದು ಶಲ ಟೈಪಲ್ಲಿ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಸಜೆಸ್ಟ್ ಮಾಡ್ತೀನಿ ನಿಮಗೆ ತೊಗೊಳಕ್ಕೆ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು, ಸೊ ಇದಂತೂ ಮಸ್ಟ್ ಆ್ಯಂಡ್ ಶುಡ್ ನೆಸೆಸರಿ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ಬಂದು ಫೀಡಿಂಗ್ ಪಿಲ್ಲೋ. ಸೊ ನಾನು ಈ ಥರ ಮೂನ್ ಶೇಪ್ ಆ್ಯಕ್ಚುಲಿ ಸಿ ಶೇಪ್ ಅಲ್ಲ, ಮೂನ್ ಶೇಪು ಫೀಡಿಂಗ್ ಪಿಲ್ಲೋನ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಂತೂ ನನ್ನ ಮಗಳು ಅವಳಿಗೆ ಅನ್ನೋದಕ್ಕಿಂತ ನನಗೆ ತುಂಬ ಕಂಫರ್ಟಬಲ್ ಇರುತ್ತೆ ಅವಳನ್ನ ಫೀಡ್ ಮಾಡಿಸೋದಕ್ಕೆ. ಬಿಕಾಸ್ ಹಂಗೆ ಅಂತಂದ್ರು ಹಂಗೆ ಫೀಡ್ ಮಾಡೋಕ್ಕಂತೂ ತುಂಬಾ ನನ್ನ ಲ್ಯಾಬ್ಸ್ ತೊಡೆ ಏನಿದೆ ಫುಲ್ ಡೌನ್ ಇರುತ್ತೆ. ಆಮೇಲೆ ಪಾಪುಗೆ ಫೀಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಇದನ್ನು ಇಲ್ಲಿ ಇಟ್ಕೊಂಡು, ಸೊ ನಿಮಗೆ ತೋರಿಸ್ತೇನೆ. ಸೊ ಈ ಥರ ಇಲ್ಲಿ ಇಟ್ಕೊಂಡು ಪಾಪುನ ಇಲ್ಲಿ ಮಲಗಿಸ್ಕೊಂಡು ಫೀಡ್ ಮಾಡೋದ್ರಿಂದ ತುಂಬಾ ನೆಸೆಸಿಟಿ, ತುಂಬಾ ಹೆಲ್ಪ್ ಆಗುತ್ತೆ. ಅವಳು ಯಾವುದೇ ಹಿಂಸೆ ಇಲ್ದಿರ ಆರಾಮಾಗಿ ಫೀಡ್ ಮಾಡ್ಬೋದು. ಅವ್ರಿಗೂ ಯಾವುದೇ ಹಿಂಸೆ ಇಲ್ದಿರ ಅವರು ಆರಾಮಾಗಿ ಕುಡಿತಾರೆ. ಸೊ ಹಾಗಾಗಿ ಒಂದು ಪಿಲ್ಲೋ ನೆಸೆಸಿಟಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಇವಾಗ ಎಲ್ಲ ವೆಬ್ಸೈಟ್ಸಲ್ಲೂ ಎಲ್ಲ ಪ್ರಾಡಕ್ಟ್ಸು ಅವೈಲೇಬಲ್ ಇದೆ. ನಿಮಗೆ ಇನ್ ಕೇಸ್ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿ ಲಿಂಕ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ಸ್ನ ಶೇರ್ ಮಾಡ್ಕೊಳ್ಳಿ, ನಾನು ಆ ಲಿಂಕ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇದು ಅಷ್ಟೇ ನಿಮಗೆ ನಾರ್ಮಲ್ ಅಫೋರ್ಡಬಲ್ ಪ್ರೈಸಲ್ಲೇ ಎಲ್ಲ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಈ ಥರ ಪಿಲ್ಲೋನ ನಾನು ತರಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ಗ್ರೇ, ಇಲ್ಲಿ ಬಂದು ವೈಟ್ ಇದೆ.
ಸೊ ನನಗೆ ಬೇರೆ ಥರನೂ ಇತ್ತು, ಬಟ್ ನನ್ನ ಒಂದು ನನ್ನ ಪಾಪುಗೆ ಬೆಡ್ ಸೆಟ್ಸ್ ಎಲ್ಲ ಏನು ತರಿಸಿದ್ದೀನಿ ಅದು ಬಂದು ಇದೇ ಕಾಂಬಿನೇಷನಲ್ಲಿ ವೈಟ್ ಇರೋದು. ಸೊ ನಾನು ಪಿಂಕ್ ಎಲ್ಲ ಬೇರೆ ಕಲರಲ್ಲಿ ಇದೆ. ಸೊ ನನಗೆ ನಮ್ಮ ಪಾಪುನಂದರೆ ಸ್ವಲ್ಪ ವೈಟಲ್ಲಿ ಆದರೆ ಪೀಸ ಇರುತ್ತೆ ಮಮ್ಮಿ ಅಮ್ಮ ಹೇಳೋ ಪ್ರಕಾರ. ಸೊ ವೈಟ್ ಪಾಪುಗೆ ಜಾಸ್ತಿ ವೈಟ್ ಹಾಕೋದ್ರಿಂದ ಪೀಸಾಗಿ ಬೆಳೆಯುತ್ತೆ, ಸ್ವಲ್ಪ ಕಾಮಾಗಿರಲಿ ಅನ್ನೋದ್ರಿಂದ ನಂದೆಲ್ಲ ಆ ಥೀಮ್ ಇರೋದ್ರಿಂದ ಏನೋ ಸುಮ್ಮನೆ ಹೇಳಬೇಡ, ಆ ಥೀಮ್ ಇರೋದ್ರಿಂದ ಈ ಪಿಲ್ಲೋನ ತರಿಸ್ಕೊಂಡಿದ್ದೀನಿ. ಸೊ ನಿಮಗೆ ಬೇರೆ ಥರ ವೆಬ್ಸೈಟಲ್ಲಿ ಎಲ್ಲ ಪಿಲ್ಲೋಸ್ನು ಅವೈಲೇಬಲ್ ಇದೆ. ಸೊ ನಿಮಗೆ ಯಾವ ಥರ ಪಿಲ್ಲೋ ಬೇಕೋ ನೀವು ಅದನ್ನು ತರಿಸ್ಕೊಳ್ಳಿ. ಸೊ ಸೆಕೆಂಡ್ ಐಟಮ್ ಬಂದು ಇದು. ಸೊ ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಪ್ರಾಡಕ್ಟ್, ಇದು ಬಂದು ನಾನು ಇದೂ ಅಷ್ಟು ಹಾಸ್ಪಿಟಲ್ ಬ್ಯಾಗಲ್ಲಿ ತೋರಿಸಿದ್ದೀನಿ. ಸೊ ಇನ್ನೊಂದ್ಸತಿ ನಿಮ್ಗೆ ಯಾರು ನೋಡಿಲ್ಲ ಅವ್ರಿಗೆಲ್ಲ ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ಬ್ರೆಸ್ಟ್ ಪ್ಯಾಡ್ಸ್. ಸೊ ಇದು ನಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. 20 ಪೀಸಸ್ ಪ್ಯಾಡ್ಸ್ ಇರುತ್ತೆ. ಸೊ ಇದು ನಾನು ತರಿಸ್ಕೊಂಡಿರೋದು ಬಂದು ಲವ್ ಲ್ಯಾಪ್ ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ಸ್. ಸೊ ಇದು ನಂಗೆ ಯಾವಾಗ ತರಿಸ್ಕೊಂಡಿರೋದು ನನಗೆ ಜಾಸ್ತಿ ಏನು ಯೂಸ್ ಮಾಡಲಿಲ್ಲ, ಯಾಕಂದರೆ ಬಿಕಾಸ್ ಎಲ್ಲೂ ಹೊರಗಡೆ ಹೋಗದೆ ಇರೋ ಕಾರಣ ಏನು ತುಂಬ ಯೂಸ್ ಮಾಡಲಿಲ್ಲ. ಸೊ ನೋಡ್ಬೋದು ಈ ಥರ ಪ್ರತಿಯೊಂದಕ್ಕೂ ಈ ಥರ ಸಪ್ರೇಟಾಗಿ ಕವರ್ ಮಾಡಿ ಈ ಥರದಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಾನು ತರಿಸ್ಕೊಂಡಿರೋದೆಲ್ಲ ಹಂಗೆ ಇದೆ, ಯಾಕಂದರೆ ನಾನು ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲಲ್ಲ. ಇನ್ ಕೇಸ್ ಏನಾದರೂ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಹೋದಾಗ ಮಾತ್ರ ಯೂಸ್ ಮಾಡ್ತೀನಿ. ಸೊ ಆವಾಗ ಬಿಟ್ಟು ಬೇರೆ ಟೈಮಲ್ಲಿ ಏನು ಯೂಸ್ ಮಾಡಲ್ಲ. ಬಟ್ ತುಂಬ ಅಂದರೆ ತುಂಬ ನೆಸೆಸಿಟಿ ಆಗುತ್ತೆ. ಇನ್ ಕೇಸ್ ನಮಗೆ ಯಾವುದೇ ರೀತಿಯಂಥ ಮುಜುಗರ ಇರಲ್ಲ, ಲೀಕೇಜ್ ಮಿಲ್ಕ್ ಏನಾದರೂ ಎಕ್ಸಸ್ ಆಗಿ ಲೀಕೇಜ್ ಆಗೋದು ಪ್ರತಿಯೊಬ್ಬರು ಇದನ್ನು ಫೇಸ್ ಮಾಡಿರ್ತೀರ. ಸೊ ಆವಾಗ ನಾವು ನಾರ್ಮಲ್ ಡ್ರೆಸ್ಸಸ್ ಎಲ್ಲ ವೇರ್ ಮಾಡ್ಕೊಂಡಿದ್ದವಾಗ ನಮಗೆ ಆವಾಗ ಒಂದು ಸ್ವಲ್ಪ ಮುಜುಗರ ಆಗುತ್ತೆ ಎಲ್ಲಾದರೂ ಔಟ್ಸೈಡೆಲ್ಲ ಹೋದಾಗ. ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಅದನ್ನು ಬೇಡ ಅಂತೇಳಿನೇ ಈ ಥರ ಒಂದು ಮುಜುಗರ ಅಂತ ಹೇಳ್ತಾ ಇದ್ದೀನಿ, ಈ ಥರ ಒಂದು ಮುಜುಗರ ಪ್ಯಾಡ್ಸ್ ಅಂತ ಹೇಳ್ತಾ ಇದ್ದೀನಿ. ಈ ಥರ ಒಂದು ಡಿಸ್ಪೋಸಬಲ್ ಪ್ಯಾಡ್ಸ್ನ ಬ್ರೆಸ್ಟ್ ಪ್ಯಾಡ್ಸ್ನ ಕೊಟ್ಟಿರೋದು ಏನು ಮಾರ್ಕೆಟಲ್ಲಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಈ ಒಂದು ಪ್ಯಾಡ್ಸ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಬ್ರೆಸ್ಟ್, ನಿಮ್ಮ ಫೀಡಿಂಗ್ ಬ್ರಾ ಏನಿರುತ್ತೆ ಅಲ್ಲಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಯಾವುದೇ ಲೀಕೇಜ್ ಆಗಿರ್ಬೋದು, ನಿಮಗೆ ಯಾವುದೋ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಸೊ ಹಂಗಾಗಿ ಈ ಒಂದು ಪ್ಯಾಡ್ಸ್ ಮಸ್ಟ್ ಆ್ಯಂಡ್ ಶುಡ್ ನೆಸೆಸರಿ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ಎಲ್ಲೂ ಹೋಗಲಿಲ್ಲ ಅಂದ್ರೂ ಮನೆಗೆ ಇನ್ ಕೇಸ್ ನೀವು ಹೊಸದಾಗಿ ಹಬ್ಬದ ಟೈಮಲ್ಲಿ ಆಗಿರ್ಬೋದು ಅಲ್ಲಿ ಇಲ್ಲಿ ಎಲ್ಲಾದರೂ ರೆಡಿ ಆದಾಗ ಅದನ್ನ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಯಾವುದೇ ಬಟ್ಟೆ ಹಾಳಾಗೋದಿಲ್ಲ. ಆಮೇಲೆ ಇನ್ನೊಂದು ಹೇಳ್ದಾಗಲೇ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಸೊ ಹಂಗಾಗಿ ಈ ಒಂದು ಪ್ರಾಡಕ್ಟ್ ಎಲ್ಲರಿಗೂ ನೆಸೆಸರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಮ್ಮಿಂಗ್ ಟು, ನನಗೆ ತುಂಬ ಈ ವಿಷಯದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದ್ದೀನಿ. ಬಿಕಾಸ್ ನನಗೆ ನಿಪ್ಪಲ್ ಕ್ರ್ಯಾಕ್ ಅಥವಾ ನಿಪ್ಪಲ್ ಸೋರ್ನೆಸ್ ಅಂತ ಏನು ಹೇಳ್ತೀವಿ, ಅದು ಹಾಗೆ ನಿಜವಾಗ್ಲೂ ಫೀಡ್ ಮಾಡಬೇಕಂದ್ರೆ ಎಷ್ಟೋ ಸರಿ ನಾನು ಹತ್ತಿದ್ದೀನಿ ಸಹ. ಆಗ ನಾನು ಡಾಕ್ಟರ್ನ ಹೋಗಿ ನಾನು ಸಜೆಷನ್ನ ಕೇಳಿದ್ದಕ್ಕೆ ಅವ್ರು ನನಗೆ ಒಂದು ಕ್ರೀಮ್ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾನು ನಿಮ್ಗೆ ಆ ಕ್ರೀಮ್ನ ಹೇಳಿದ್ರೆ ಇನ್ ಕೇಸ್ ನೀವು ಯಾರಾದರೂ ಆ ಪ್ರಾಬ್ಲಮಲ್ಲಿದ್ದರೆ, ಆ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ. ಸೊ ಹಂಗೆ ಹೇಳೋಕ್ಕಾಗಲ್ಲ ಅಂಥೇಳಿ ಈ ಮಾಮ್ ಸೆಷನ್ಸ್ ಎಲ್ಲ ಅದನ್ನು ಆ್ಯಡ್ ಮಾಡ್ಬೋದು. ಬಿಕಾಸ್ ಲಿಟ್ರಲಿ ನಾನು ನಿಜವಾಗ್ಲೂ ಹತ್ತಿದ್ದೀನಿ ಮಮ್ಮಿನ ಎಷ್ಟು ಸತಿ, ಎವ್ರಿ ಟೈಮ್ ನನಗೆ ಫುಲ್ ಗಾಯ, ನಿಪ್ಪಲ್ ಕ್ರ್ಯಾಕ್ ಆಗಿ ಗಾಯ ಥರ ಆಗಿ ಎಷ್ಟು ಸತಿ ಹತ್ತಿದ್ದೀನಿ, ಅಮ್ಮ ನನ್ನ ಕೈಲಿ ಆಗ್ತಾಯಿಲ್ಲ, ಫುಲ್ ಪೇಯ್ನ್ ಆಗ್ತಾಯಿದೆ ಅಂತೇಳಿ ಎಷ್ಟು ಸತಿ ಹತ್ತಿದ್ದೀನಿ. ಸೊ ಆ ಡಾಕ್ಟ್ರ್ ಹತ್ರ ಹೋಗಿ ಆ ಒಂದು ಕ್ರೀಮ್ನ ನನಗೆ ಹೇಳಿದ್ರು. ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಬೇಕು ಅಂತಲೇ ಮೇನ್ ಪ್ರಾಬಬ್ಲಿ ಈ ವಿಡಿಯೋನ ಮಾಡಿದ್ದು ನಾನು. ಸೊ ಇದು ಒಂದು ಆಲ್ಮೋಸ್ಟ್ ಬೇಸಿಕ್ ನಿಪ್ ಕೇರ್ ಕ್ರೀಮ್ ಅಂತ ಹೇಳಿ. ಸೊ ಇನ್ನೊಂದು ಮೇನ್ ಮಿಸ್ಟೇಕ್ ನಾವು ಏನಪ್ಪ ಮಾಡೋದು ಅಂತಂದರೆ, ಸೊ ನಾನು ಆ ಥರ ಮಾಡಿರಲಿಲ್ಲ. ಎವ್ರಿ ಟೈಮ್ ನನ್ನ ನಿಪ್ಪಲ್ಸ್ನ ಮಾಯ್ಶ್ಚರೈಸ್ ಆಗೇ ಇಡ್ತಾಯಿದ್ದೆ. ಸೊ ಆದರೂ ಅದು ಯಾಕೆ ಆ ಥರ ನಿಪ್ಪಲ್ ಕ್ರ್ಯಾಕ್ ಅಂತ ಆಯಿತು ಅಂತ ಗೊತ್ತಿಲ್ಲ. ಸೊ ನನಗೆ ನನ್ನ ಡಾಕ್ಟ್ರ್ ಸಜೆಸ್ಟ್ ಮಾಡಿದಂಥ ಕ್ರೀಮ್ ಇದು. ನಂಗೆ ಗೊತ್ತಿಲ್ಲ, ತೋರಿಸ್ಬೋದೋ ಏನೋ ಕಾಪಿರೈಟ್ಸ್ ಏನು ಬರಲ್ಲ ಅಂತ ಅನಿಸುತ್ತೆ ಇದಕ್ಕೆಲ್ಲ ಏನೋ. ಸೊ ಇದು ನಿಪ್ ಕೇರ್ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಮೆಡಿಕಲ್ಸಲ್ಲೂ ಸಿಗುತ್ತೆ ನಿಮಗೆ. ಸೊ ನಾನು ಫೋಟೋನ ತೆಗೆದು ಅದು ನಿಮಗೆ ಉಲ್ಟಾ ಕಾಣಿಸ್ತಾ ಇರುತ್ತೆ, ಫೋಟೋನ ತೆಗೆದು ಇನ್ಸಲ್ಟ್ ಮಾಡಿರ್ತೀನಿ. ಸೊ ನಿಜವಾಗ್ಲೂ ಮೇಕ್ಸ್ ಮ್ಯಾಜಿಕ್ ಅಂತ ಹೇಳ್ತೀನಿ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ವರ್ಕ್ ಆಯಿತು ನನಗೆ. ಎವ್ರಿ ಟೈಮ್ ಆಫ್ಟರ್ ಅ ಫೀಡ್ ಯು ಹ್ಯಾವ್ ಟು ಅಪ್ಲೈ ದಿಸ್. ಸೊ ಇನ್ ಕೇಸ್ ನಿಮಗೆ ಜಾಸ್ತಿ ಗಾಯ ಆಗ್ತಾಯಿದೆ, ಸೊ ಆ ಥರ ಎಲ್ಲ ಏನಾದರೂ ಆದರೆ, ಸೊ ಎವ್ರಿ ಟೈಮ್ ನೀವು ಇದನ್ನು ಕ್ರೀಮ್ನ ಅಪ್ಲೈ ಮಾಡಿ. ಸೊ ನಿಜವಾಗ್ಲೂ ಹೇಳಿದ್ನಲ್ಲ, ಇಟ್ ಮೇಕ್ಸ್ ಅ ಮ್ಯಾಜಿಕ್, ಮಿರಾಕಲ್ಸ್ನ ಮಾಡುತ್ತೆ ಈ ಕ್ರೀಮು. ಅಷ್ಟು ಚೆನ್ನಾಗಿ ಬೇಗ ವಾಸಿ ಆಯಿತು ಗಾಯ ನನಗೆ. ಸೊ ಒನ್ಸ್ ಅದು ಆ ಥರ ಏನಾದರೂ ಆಗಿಬಿಟ್ರೆ ಅದು ಕ್ಯೂರ್ ಆಗೋಕ್ಕೆ ತುಂಬ ದಿವಸ ತಗೊಳುತ್ತೆ, ಆಲ್ಮೋಸ್ಟ್ ಮಂತ್ಸ್ ಅಂತ ಹೇಳ್ಬೋದು. ಸೊ ನಾನು ಈಗಲೂ ಅಷ್ಟೇ, ನನಗೆ ಅದು ವಾಸಿ ಆಗಿದೆ, ಆದ್ರೂ ಪೇಯ್ನ್ ಇದ್ದೇ ಇರುತ್ತೆ. ಅದು ಎಷ್ಟು ಅಂದರೆ ಅಷ್ಟು ಪೇಯ್ನ್ ಇರುತ್ತೆ. ನೀವು
ಎಕ್ಸ್‌ಪ್ರೆಸ್ ಮಾಡೋಕ್ಕೆ ಸಹ ಆಗಲ್ಲ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ. ಸೊ ಹಾಗಾಗಿನೇ ಹೇಳೋದು. ರೀಲ್ಸಲ್ಲೆಲ್ಲ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡ್ತಾ ಇದ್ದೆ. ಸೊ ಐ ಥಾಟ್ ಒಂದು ರೀಲ್ ಬರ್ತಾಯಿತ್ತು. ಐ ಥಾಟ್ labor pain or C-section pain is more painful during pregnancy ಅಂತ ನಾನು ಅನ್ಕೊಳ್ತಾ ಇದ್ದೆ. ಬಟ್ ದೆನ್ ಕಮ್ಸ್ ಬ್ರೆಸ್ಟ್ ಫೀಡಿಂಗ್, ಅದು ಪೇನ್ಫುಲ್ ಜಾಸ್ತಿ ಅಂತ ಒಂದು ರೀಲ್ ಬರುತ್ತೆ. ಸೊ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲ ಮಾಮ್ಸ್ ಏನೋ ನೋಡಿರ್ತೀರ. ಸೊ ಅದು ತುಂಬಾ ಡಿಫಿಕಲ್ಟ್ ಸ್ಟೇಜ್ ಒಂದು ಮಾಮ್ಸ್ಗೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ನನಗೆ ಅದಾದಮೇಲೆ ನನಗೆ ಗೊತ್ತಾಯಿತು, ಎಸ್ ಇಟ್ಸ್ ಹೈ ಟೈಮ್ ಅಂತ. ಹೈ ಟೈಮ್ ನಾನು ಅರ್ಥ ಮಾಡ್ಕೊಳಕ್ಕೆ ಅದನ್ನು ಇಷ್ಟು ದಿವಸ ಬೇಕಾಯಿತು ಅಂತ. ಬಿಕಾಸ್ ನಾರ್ಮಲಾಗಿ ಏನೂ ಇಲ್ಲದೆ ಇದ್ದರೆ ಪಾಪುಗೆ ಆರಾಮಾಗಿ ಫೀಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇದ್ದರೆ ಆರಾಮಾಗಿ ಇದು ಮಾಡ್ಬೋದು. ಬಟ್ ಇನ್ ಕೇಸ್ ಏನಾದರೂ ನಮಗೆ ಹುಷಾರಿಲ್ಲ, ನಮಗೇನಾದರೂ ಅದೇ ನಿಪ್ಪಲ್ ಕ್ರ್ಯಾಕ್ ಅಥವಾ ನಿಪ್ಪಲ್ ಸೋರ್ನೆಸ್ ಏನಾದರೂ ಆಗಿದೆ ಅಂದರೆ ನಿಜವಾಗ್ಲೂ ಎಷ್ಟು ಅಳ್ತೀರಾ ಅಂತಂದರೆ ಬೇಡ, ಅದೆಲ್ಲ ಪಾಪ ಇನ್ನೊಬ್ರು ಅನುಭವಿಸೋದು ಬೇಡ ಅಂತ ಹೇಳಿ ನನಗೆ ಈ ಒಂದು ಕ್ರೀಮ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇದನ್ನು ಹಾಕಿರ್ತೀನಿ. ಎಲ್ಲ ರೀತಿಯಾದಂಥ ಮೆಡಿಕಲ್ ಸ್ಟೋರ್ಸಲ್ಲೂ ನಿಮಗೆ ಅವೈಲಬಲ್ ಇದೆ. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ನಿಮಗೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ನೀವು ಫೇಸ್ ಮಾಡ್ತಾ ಇದ್ದರೆ ನಿಮಗೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಮ್ಮಿಂಗ್ ಟು ನಿಪ್ಪಲ್ ಮಾಯ್ಶ್ಚರೈಸರ್. ನಾನು ಯೂಸ್ ಮಾಡ್ತಾ ಇದ್ದು ಬಂದು ಮಾಮ್ಕೋ ಮಾಯ್ಶ್ಚರೈಸರ್. ಮಾಮ್ಕೋದು ನಾನು ಸ್ಟ್ರೆಚ್ ಮಾರ್ಕ್ಸ್ಗೇನು ಅಷ್ಟೇ ಫಸ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಮ್ಕೋ ನ್ಯಾಚುರಲ್ ಬಾಡಿ ಬಟರ್ ಯೂಸ್ ಮಾಡ್ತಾ ಇದ್ದು. ಸೊ ಇವಾಗೂ ಅಷ್ಟೇ ಇದು ನ್ಯಾಚುರಲ್ ನಿಪ್ಪಲ್ ಬಟರ್. ಇದು ಬಂದು ಸ್ಮೂತ್ನೆಸ್ ಆ್ಯಂಡ್ ಮಾಯ್ಶ್ಚರೈಸರ್ ಕ್ರ್ಯಾಕ್ಡ್ ನಿಪ್ಪಲ್ಸ್. ಸೊ ಇದು ಬಂದು ನಾನು ಒಂದು ಸಜೆಷನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರೆಗ್ನೆನ್ಸಿ ಲೇಡೀಸ್ ಅಥವಾ ಮಾಮ್ಸ್ ಯಾರು ನೋಡ್ತಾ ಇದ್ದಾರೆ, ಪ್ರೆಗ್ನೆನ್ಸಿ ಲೇಡೀಸ್ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಈ ಒಂದು ಸಜೆಷನ್ಸ್ನ ನೀವು ತೊಗೊಳ್ಲೇಬೇಕು. ಸೊ ಆಮೇಲೆ ನೀವು ಏನೋ ಅಂತಾರಲ್ಲ, ಪ್ರಾಬ್ಲಮ್ ಆಗೋಕ್ಕೆ ಮುಂಚೆನೇ ನಾವು ಅದನ್ನು ಪ್ರಿಕಾಷನ್ಸ್ ತೊಗೊಬಿಟ್ರೆ ಬೆಸ್ಟ್. ಪ್ರಾಬ್ಲಮ್ ಆದಮೇಲೆ ನೀವು ಅದಕ್ಕೆ ಕ್ಯೂರ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹಂಗಾಗಿ ಫಸ್ಟೇ ಹೇಳ್ತಾ ಇದ್ದೀನಿ ನಿಮಗೆ. ಸೊ ನೀವು ಆಮೇಲೆ ನಿಪ್ಪಲ್ ಕ್ರ್ಯಾಕ್ ಅಥವಾ ನಿಪ್ಪಲ್ ಸೋರ್ನೆಸ್ ಏನಾದರೂ ಆಗೋಕ್ಕೆ ಮುಂಚೆನೇ ನೀವು ನಿಮ್ಮ ಮಾಯ್ಶ್ಚರೈಸರ್ನ ಎನಿ ಟೈಮ್ ನೀವು ಆಫ್ಟರ್ ಎ ಬಾತ್ ಎವ್ರಿ ಡೇ ಟ್ವೈಸ್ ಈ ಕ್ರೀಮ್ನ ನಿಮ್ಮ ಪ್ರೆಗ್ನೆನ್ಸಿ ಲಾಸ್ಟ್ ಟ್ರೈಮಿನಿಸ್ಟರ್ ಏನಿದೆ, 7th 8th 9th ಈ ಟ್ರೈಮಿನಿಸ್ಟರ್ ಏನಿದೆ ಅದರಲ್ಲೇ ನೀವು ಈ ಕ್ರೀಮ್ನ ಅಪ್ಲೈ ಮಾಡ್ತಾ ಬನ್ನಿ. ಸೊ ಅದು ಸ್ಮೂತ್ ಆಗುತ್ತೆ, ಯಾವುದೇ ರೀತಿಯಿಂದ ಕ್ರ್ಯಾಕ್ ಆಗಲ್ಲ. ಪಾಪುಗೆ ಫಸ್ಟ್ ಟೈಮ್ ಫೀಡ್ ಮಾಡಿಸ್ತಾ ಇದ್ದಾಗೆಲ್ಲ ಪಾಪುದು ಅದು ಲ್ಯಾಚ್ ಮಾಡುತ್ತಲ್ಲ, ಅವಾಗ ಕಚ್ಚೋದು ಅದೆಲ್ಲ ಮಾಡಿದಾಗ, ಸೊ ಆ ದಿಂಡಲ್ಲಿ ಇದು ಮಾಡಿದಾಗ ಏನು ನಮಗೆ ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅಂತಂದರೆ, ಸೊ ಇದು ನಾನು ಮಾಡಿಲ್ಲ, ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಬಿಕಾಸ್ ನನಗೆ ಯಾರೂ ಹೇಳೇ ಇಲ್ಲ. ಹಂಗಾಗಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ 3 ಟ್ರೈಮಿನಿಸ್ಟರ್ ಏನಿರುತ್ತೆ ಆವಾಗಲೇ ನೀವು ಅಪ್ಲೈ ಮಾಡ್ತಾ ಬನ್ನಿ. ಇನ್ ಕೇಸ್ ನಿಮ್ಮ ಕೈಲಿ ಇದು ಆಗಲಿಲ್ಲ, ಏನೂ ಹಚ್ಚಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಏನಿರುತ್ತೆ ಅದನ್ನು ನಿಮ್ಮ ನಿಪ್ಪಲ್ಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಗಾಗಿ ಅದು ಸ್ವಲ್ಪ ಮಾಯ್ಶ್ಚರೈಸ್ ಆಗಿರುತ್ತೆ. ಬಿಕಾಸ್ ಆ ಟೈಮಲ್ಲಿ ನಮಗೆ ಮಿಲ್ಕ್ ಫಾರ್ಮೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಹಂಗಾಗಿನೇ ಯಾವುದೇ ರೀತಿಯಾದಂಥ ಕ್ರ್ಯಾಕ್ ಆಗಿರ್ಬೋದು, ಸೋರ್ನೆಸ್ ಆಗಿರ್ಬೋದು ನಿಮಗೆ ಅನಿಸೋದಿಲ್ಲ. ಆಮೇಲೆ ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ತೊಗೊಳಕ್ಕಾಯ್ತು ಅಂದರೆ ಈ ಥರ ಕ್ರೀಮ್ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ ಎವ್ರಿ ಡೇ ಟ್ವೈಸ್. ಇನ್ ಕೇಸ್ ನಿಮಗೆ ಆಗಲಿಲ್ಲ ಅಂತಂದರೆ ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲಲ್ಲಿ ಅಪ್ಲೈ ಮಾಡ್ಕೋಬೋದು. ಬಟ್ ಈ ಕ್ರೀಮು ಅಷ್ಟೇ ತುಂಬಾ ಮಾಯ್ಶ್ಚರೈಸ್ ಆಗಿರುತ್ತೆ. ನಾನು ಹೇಳ್ದಾಗೆ ಸೇಮ್ ನಿಮಗೆ ಬಟರ್ ಫೀಲಿಂಗ್ ಬರುತ್ತೆ. ನಿಮಗೆ ತುಂಬ ಹೆಲ್ಪ್ ಆಗೋಕ್ಕೆ, ಸರ್ವೈವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ನಾನು ನಿಮಗೆ ಹೇಳಬೇಕಾಗಿರೋದು ಬಂದು ಎಲ್ಲ ನ್ಯೂ ಮಾಮ್ಸ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನರ್ಸಿಂಗ್ ಬ್ರಾಸ್. ಸೊ ನಿಮಗೆ ಮಾರ್ಕೆಟಲ್ಲಿ ತುಂಬ ಥರ ನರ್ಸಿಂಗ್ ಬ್ರಾಸ್ ಅವೈಲೇಬಲ್ ಇದೆ. ಬೇಕೋ ಅದನ್ನ ನೀವು ಯೂಸ್ ಮಾಡ್ಬೋದು. ಸೊ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ವಿಡಿಯೋದಲ್ಲೇ ಹೇಳಿದ್ದೀನಿ ಅಂತ ಅನ್ಸುತ್ತೆ. ನಿಮಗೆ ಇನ್ ಕೇಸ್ ಏನಾದರೂ ಲಿಂಕ್ಸ್ ಬೇಕಂದರೆ ಹೇಳಿ, ನಾನು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಸಹ ಮೆನ್ಷನ್ ಮಾಡಿರ್ತೀನಿ. ಸೊ ನಂದು ಬಂದು ನಾರ್ಮಲ್ ಬ್ಲ್ಯಾಕಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಅದು ನಾರ್ಮಲ್ ಲಾಕ್ ಥರದ್ದು, ಆ ಥರದ್ದು ಒಂದು ತೊಗೊಂಡಿದ್ದೀನಿ. ಇನ್ನೊಂದು ಬಂದು ಬಟನ್ಸ್ ಬರುತ್ತೆ, ಆ ಥರದ್ದು ಒಂದು ತೊಗೊಂಡಿದ್ದೀನಿ. ಸೊ ಅಷ್ಟೇ, ಆ ಥರದ್ದು ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದು ಬ್ರೆಸ್ಟ್ ಪಂಪ್ ತೊಗೊಂಡಿದ್ದೀನಿ. ಸೊ ಇದು ಬಂದು ನಾನು ಪಿಜನ್, ಆ್ಯಕ್ಚುಲಿ ಇದು ಬಂದು ನನಗೆ ಹಾಸ್ಪಿಟ್ಲಲ್ಲಿ ಇದ್ದಾಗೆ ತೊಗೊಂಡು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಂತೂ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಒಂದು ಟೆನ್ಷನ್ ಆಗಿಬಿಡುತ್ತೆ. ಮಿಲ್ಕ್ ನಮಗೂ ಅಷ್ಟೇ ಸ್ವಲ್ಪ ಕಮ್ಮಿನೇ ಇರುತ್ತೆ. ಅದೇ ರೀತಿ ಪಾಪುಗೂ ಸಹ ಲ್ಯಾಚ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಏನೋ ಯೋಚನೆ ಮಾಡಿಕೊಂಡು ಅಯ್ಯೋ ಮಿಲ್ಕ್ ಆಗ್ತಾ ಇಲ್ವೇನೋ ಏನೋ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಎಲ್ಲ ಟೆನ್ಷನ್ ಮಾಡ್ಕೊಬೇಡಿ. ನಿಮಗೆಲ್ಲರಿಗೂ ಚೆನ್ನಾಗೇ ಆಗ್ತಾ ಇರುತ್ತೆ. ನಿಮ್ಮ ಮಗುಗೆ ಎಷ್ಟು ಬೇಕೋ ಅಷ್ಟು ಆಗ್ತಾನೆ ಇರುತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ. ಸೊ ಇನಿಷಿಯಲ್ ಡೇಸಲ್ಲಿ ಅದೆಲ್ಲ ಸುಮ್ಮನೆ ಟೆನ್ಷನ್ ತೊಗೊಂಡು ಮೊದಲೇ ಒಂದು ಸ್ಟ್ರೆಸ್ ಇರುತ್ತೆ, ಅದ್ರ ಜೊತೆಗೆ ಏನೇನೋ ಸ್ಟ್ರೆಸ್ ತೊಗೋಬೇಡಿ. ಸೊ ನಾರ್ಮಲಾಗಿ ಅಟ್ಲೀಸ್ಟ್ ಬೇಬಿ ನೀಟಾಗಿ ಲ್ಯಾಚ್ ಮಾಡೋಕ್ಕೆ ನಿಮಗೂ ನೀಟಾಗಿ ಅದು ಸಕ್ ಮಾಡಿ ಅದು ಮಾಡಿದ್ರೆ ನಮಗೂ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗೋದು. ಅದು ಸಕ್ ಮಾಡಿ ಲ್ಯಾಚ್ ಮಾಡಿ ನೀಟಾಗಿ ಕುಡಿಯೋಕ್ಕೆ ಅಟ್ಲೀಸ್ಟ್ ಇಲ್ಲ ಅಂದ್ರೂ ಅದಕ್ಕೇನೋ
ಅಡ್ಜಸ್ಟ್ ಆಗೋಕ್ಕೆ 1 ವೀಕ್ ಬೇಕಾಗುತ್ತೆ. ಸೊ ನೀವು ಅಲ್ಲಿ ತನಕ ನೀವು ಕಾಮಾಗಿ ಪ್ಲೆಸೆಂಟ್ ಎಷ್ಟು ಕುಡಿಯುತ್ತೋ ಅಷ್ಟು ಕುಡಿಲಿ, ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸತಿ ಫೀಡ್ ಮಾಡಿಸಿ ಆರಾಮಾಗಿರಿ. ತುಂಬ ಸ್ಟ್ರೆಸ್ ತಗೋಬೇಡಿ ಆ ಟೈಮಲ್ಲಿ, ಇನಿಷಿಯಲ್ ಡೇಸಲ್ಲಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಹಂಗೆ ಮಾಡ್ಕೊಂಡಿದ್ದು. ಬಿಕಾಸ್ ನನಗೆ ಎಲ್ಲ ವಿಷಯದಲ್ಲೂ ಆ ಥರ ಜಾಸ್ತಿ. ನಮ್ಮ ಮಮ್ಮಿ ಮನು ಯಾವಾಗಲೂ ಬೈತಾ ಇರ್ತಾರೆ, ಎಲ್ಲ ವಿಷಯದಲ್ಲೂ ಆ ಥರ ಜಾಸ್ತಿ. ಆದರೆ ಡೆಲಿವರಿ ವಿಷಯದಲ್ಲಿ ಮಾತ್ರ ಯಾಕೆ ಅಂತ ಗೊತ್ತಿಲ್ಲ, ನನ್ನ ಮಗಳು ಸ್ವಲ್ಪ ಲೇಟಾಗೇ ಬಂದಿದ್ದು. 10 ಮಂತ್ಸ್ 9 ಮಂತ್ ಕಂಪ್ಲೀಟ್ ಆಗಿ 10th ಮಂತ್ ರನ್ನಿಂಗ್ ಇದ್ದಾಗೆ ಅವಳು ಬಂದಿದ್ದು. ಸೊ ಅದೊಂದು ವಿಷಯ ಬಿಟ್ಟರೆ ನಿಂಗೆ ಎಲ್ಲ ವಿಷಯದಲ್ಲೂ ಆ ಥರನೇ. ಸೊ ಸ್ವಲ್ಪ ನನಗೆ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ಸ್ ಜಾಸ್ತಿ, ಅಂದರೆ ಥಿಂಕಿಂಗ್ ಜಾಸ್ತಿ. ಸೊ ಹಂಗಾಗಿ ಯಾವಾಗಲೂ ಮಮ್ಮಿ ಬೈತಾ ಇರ್ತಾರೆ, ಸ್ವಲ್ಪ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈವನ್ ನೈಟ್ ನನಗೆ ಮಮ್ಮಿ ಅದನ್ನೇ ಹೇಳ್ತಾರೆ, ಬಾಣಂತಿಯಲ್ಲಿ ನಾವೆಲ್ಲ ಎಷ್ಟು ನಿದ್ದೆ ಮಾಡಿದ್ದೀರಿ, ನೀನು ಏನಕ್ಕೆ ಹಿಂಗೆ ಮಾಡ್ತೀಯ, ನಿದ್ದೆನೇ ನಂಗೆ ನೈಟ್ ಎಷ್ಟೊತ್ತಾದರೂ ನಿದ್ದೆ ಬರಲ್ಲ, ಬೆಳಗ್ಗೆ ಹೊತ್ತು ಅಷ್ಟೇ ಇಷ್ಟೊತ್ತಿನಲ್ಲೆಲ್ಲ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತೀನಿ. ಅದನ್ನೇ ಮಮ್ಮಿ ಹೇಳ್ತಾ ಇರ್ತಾರೆ, ನಾವೆಲ್ಲ 9 ತಿಂಗಳ ತನಕ ಎದ್ದೋಳ್ತಾನೆ ಇಲ್ಲ ಬೆಡ್ ಮೇಲಿಂದ, ನೀನು ಏನಕ್ಕೆ ಹಿಂಗೆ ಆಡ್ತಾ ಇರ್ತೀಯ ಅಂತ ಬೈತಾ ಇರ್ತಾರೆ. ಸೊ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಯಾಕೆ ಆ ಥರ ಅಂತ ಹೇಳಿ. ಸೊ ನೀವು ನಂತರ ಕ್ಯಾಟಗರಿ ಏನಾದರೂ ಇದ್ದರೆ ಕಮೆಂಟ್ಸ್ನ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಈ ಒಂದು ಬ್ರೆಸ್ಟ್ ಪಂಪ್ ಬಂದು ಪಿಜನ್ದು. ಸೊ ಆ್ಯಕ್ಚುಲಾಗಿ ನನಗೆ ಈ ಸದ್ಯಕ್ಕೆ ಏನಕ್ಕೂ ಇದು ಯೂಸ್ ಆಗ್ತಾ ಇಲ್ಲ. ಸೊ ಇನ್ ಕೇಸ್ ನೀವೇನಾದರೂ ವರ್ಕಿಂಗ್ ವುಮೆನ್ ಆಗಿದ್ರೆ, ಅಂದರೆ ನಿಮ್ಮ ಪಾಪನ ಬಿಟ್ಟು ಔಟ್ಸೈಡ್ ಮನೆಯಿಂದ ಔಟ್ಸೈಡ್ ನೀವು ಹೋಗ್ತೀರಾ, ಪಾಪನ ಮನೇಲಿ ಬಿಟ್ಟು ಔಟ್ಸೈಡ್ ಹೋಗ್ತೀರಾ, ಇನ್ ಕೇಸ್ ಎಲ್ಲಾದರೂ ತುಂಬ ಹೊರಗಡೆ ಓಡಾಡ್ತಾ ಇರ್ತೀರಾ ಅಂತ ಅಂದರೆ ಮಾತ್ರ ಇದಕ್ಕೆ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಾನು ನನ್ನ ಮಗಳಿಗೆ 24/7 ಬ್ರೆಸ್ಟ್ ಫೀಡೇ ಮಾಡೋದು. ಯಾವುದೇ ರೀತಿಯಾದಂಥ ಮ್ಯಾನ್ಯುವಲ್ ಬ್ರೆಸ್ಟ್ ಪಂಪ್ ಯೂಸ್ ಮಾಡೋದಾಗಲಿ ಅಥವಾ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಯೂಸ್ ಮಾಡೋದಾಗಲಿ ಯಾವುದೇ ರೀತಿಯಾದಂಥ ಏನೂ ಮಾಡಲ್ಲ. ಸೊ 24/7 ಅವಳಿಗೆ ಬ್ರೆಸ್ಟ್ ಫೀಡಿಂಗೇ ಮಾಡೋದು. ಸೊ ಹಂಗಾಗಿ ನನಗೆ ಅಷ್ಟು ಯೂಸ್ ಆಗ್ತಾ ಇಲ್ಲ ಇದು. ಸೊ ನಿಮಗೆ ಇನ್ ಕೇಸ್ ಏನಾದರೂ ಯೂಸ್ ಆಗಿದ್ರೆ ಮಾತ್ರ ತಗೊಳ್ಳಿ. ಸೊ ಇದು ಬಂದು ಈ ಥರ ಬರುತ್ತೆ ನಾರ್ಮಲ್ ನಿಮಗೆ. ಸೊ ಬಟ್ ಇದು ಈಗ ಯೂಸ್ ಆಗ್ತಾಯಿಲ್ಲ ನನಗೆ. ಕಮ್ಮಿಂಗ್ ಡೇಸಲ್ಲಿ ನನಗೆ ಒಂದು 5 ಮಂತ್ಸ್ ಆದಮೇಲೆ ನನಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಆವಾಗ ಸ್ವಲ್ಪ ನನಗೆ ನನಗೆ ವರ್ಕ್ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಓಡಾಡೋದು ಅದೆಲ್ಲ ಇದೇ ಇರುತ್ತಲ್ಲ. ಸೊ ಹಾಗಾಗಿ ಇದು ನಾರ್ಮಲ್ ಇಲ್ಲಿ ನಿಮಗೆ ನಿಮ್ಮ ಇದೇನಿರುತ್ತೆ ಅಲ್ಲಿ ಪ್ಲೇಸ್ ಮಾಡಿ ಈ ಥರ ಪಂಪ್ ಮಾಡೋದ್ರಿಂದ ಸೊ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಅದು ಹೇಳೋದಲ್ಲ ತುಂಬ ಹೊರಗಡೆ ಓಡಾಡ್ತೀರಾ, ಹಂಗೆ ನಿಮ್ಮ ಪಾಪನ ಬೇರೆಯವ್ರು ನೋಡ್ಕೊತಾ ಇದ್ದಾರೆ ಅಂತ ಇದ್ದರೆ ಮಾತ್ರ ಈ ಒಂದು ಪಂಪ್ನ ಇನ್ವೆಸ್ಟ್ ಮಾಡಿ. ಇಲ್ಲ ಅಂದರೆ ಇನ್ ಕೇಸ್ ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಸೊ ನಾನು ಹೇಳಿದಾಗೆ ನಮ್ಮ ಪಾಪುಗೆ ನಾರ್ಮಲ್ 24/7 ಬ್ರೆಸ್ಟ್ ಫೀಡೇ ಮಾಡ್ತೀನಿ. ಸೊ ಹಾಗಾಗಿ ಅಷ್ಟೊಂದು ನೆಸೆಸಿಟಿ ಇಲ್ಲ ನನಗೆ. ಬಟ್ ಆಮೇಲೆ ನೆಸೆಸಿಟಿ ಇದೆ ಅಂತೇಳಿ ಇಟ್ಕೊಂಡಿದ್ದೀನಿ. ಸೊ ಹೇಳಿದ್ನಲ್ಲ ಅರ್ಜೆಂಟ್ ಜಾಸ್ತಿ ನನಗೆ ಅಂತ. ಸೊ ಹಂಗಾಗಿ ಅಷ್ಟೇ. ನೆಕ್ಸ್ಟ್ ಬಂದು ಸೊ ಈ ಥರ ಒಂದಷ್ಟು ಕರ್ಚಿಫ್ಸ್ನ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. ಪಾಪುಗೆ ಬರ್ಪ ಮಾಡೋಕ್ಕೂ ಅಷ್ಟೇ ಒಂದು ಸ್ವಲ್ಪ ವೈಟ್ ಕರ್ಚಿಫ್ಸ್ನ ಇದೆ. ಸೊ ಇದು ಬಂದು ಏನಕ್ಕೆ ಅಂತಂದರೆ, ನಾನು ಆಗಲೇ ಹೇಳ್ದಾಗೆ ನಮ್ಮ ಎವ್ರಿ ಟೈಮ್ ಫೀಡ್ ಮಾಡಿದ್ದಾದಮೇಲೆ ನಾವು ಎವ್ರಿ ಟೈಮು ಈ ಥರ ಮಾಯ್ಶ್ಚರೈಸರ್ಸು ಇಲ್ಲ ಕ್ರೀಮ್ ಅದು ಇದು ಅಪ್ಲೈ ಮಾಡಿರ್ತೀನಿ. ನಾನು ಎಕ್ಸ್ಪೆಷಲಿ ಯಾರೇನೋ ಗೊತ್ತಿಲ್ಲ, ಎವ್ರಿ ಟೈಮ್ ಕ್ರೀಮ್ ಅಪ್ಲೈ ಮಾಡಿರ್ತೀನಿ. ಸೊ ಅದಾದಮೇಲೆ ನಾನು ವಾಶ್ ಮಾಡಿ ಎವ್ರಿ ಟೈಮ್ ವಾಶ್ ಮಾಡಿಯೇ ನಾನು ಅದನ್ನು ಇದು ಮಾಡೋದು. ಈ ಥರ ಒಂದು ಕರ್ಚಿಫ್ಸ್ನ ಸೊ ಇದು ಇಟ್ಕೊಂಡ್ರೆ ವೆಟ್ ಮಾಡಿ ನೀಟಾಗಿ ಮಾಯ್ಶ್ಚರೈಸ್ ಎಲ್ಲ ಹಚ್ಚಿರ್ತೀವಲ್ಲ, ಹಂಗಾಗಿ ನಾನು ಕ್ಲೀನ್ ಮಾಡಿ ಪಾಪುಗೆ ಫೀಡ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಹಾರ್ಮ್ ಆಗಲ್ಲದಿಲ್ಲ ಅಂತ ಹೇಳಿ ನೀವು ಎಲ್ಲಾದರೂ ನೋಡ್ಬೋದು. ಯಾವುದೇ ಡಾಕ್ಟರ್ ಸಜೆಸ್ಟ್ ಮಾಡೋದು ಅದೇನೆ, ಎವ್ರಿ ಟೈಮ್ ಫೀಡ್ ಮಾಡೋಕ್ಕೆ ನೀಟಾಗಿ ತ್ಯಾಮದ ಬಟ್ಟೆಲೆ ಒರೆಸಿ ಆಮೇಲೆ ಫೀಡ್ ಮಾಡಿ ಅಂತಲೇ ಅವರು ಸಜೆಸ್ಟ್ ಮಾಡೋದು ನಿಮಗೆ. ಸೊ ಹಾಗಾಗಿ ಈ ಥರದ್ದು ಒಂದು ಕ್ಲಾತ್ಸ್ನ ನಾನು ಸ್ವಲ್ಪ ಒಂದಷ್ಟು ಹ್ಯಾಂಡ್ಕರ್ಚಿಫ್ನ ತರಿಸಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಬೆಲ್ಟ್. ಪ್ರೆಗ್ನೆನ್ಸಿ ಬೆಲ್ಟ್ ನನಗೆ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದಾಗೆ ನನಗೆ ಮಂಡೇ ಡೆಲಿವರಿ ಆಯಿತು. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇಯಿಂದ ನನಗೆ ಬೆಲ್ಟ್ ಹಾಕ್ಕೊಳ್ಳಿ ಅಂತಲೇ ಹೇಳಿದ್ರು ಅವರು. ಸೊ ಎಲ್ಲ ಥರ ವೆಬ್ಸೈಟ್ಸಲ್ಲಿ ನಿಮಗೆ ಬೆಲ್ಟ್ ಸಹ ಅವೈಲೇಬಲ್ ಇದೆ. ಸೊ ನಾನು ಯೂಸ್ ಮಾಡ್ತಿರೋದು ಬಂದು ತೈನೋರ್ ಅಂತ ಹೇಳಿ. ಸೊ ನಾರ್ಮಲ್ ಈ ಥರ ಬೆಲ್ಟು. ಸೊ ಆ್ಯಕ್ಚುಲಿ ಈ ಬೆಲ್ಟ್ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಬರೋದು ಕಂಟ್ರೋಲ್ ಮಾಡಿದೆ. ನನಗೆ ಸ್ಟಾರ್ಟಿಂಗಿಂದನೇ ಯಾಕೆ ಹೇಳಿದ್ರು ಅಂತಂದರೆ, ನಾವು ಪಾಪುಗೆ ನನಗೆ ಆವಾಗಲಿಂದನೂ ಅಷ್ಟೇ ಪಾಪುಗೆ ಎವ್ರಿ ಟೈಮ್ ಮಲಗಿದಾಗ ಆಗಿರ್ಬೋದು, ನೈಟ್ಸ್ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು, ಎವ್ರಿ ಟೈಮ್ ನಾನು ಅವಳಿಗೆ ಕುತ್ಕೊಂಡೇ ಫೀಡ್ ಮಾಡೋದು. ಸೊ ಹಾಗಾಗಿ ಕುತ್ಕೊಂಡು ಫೀಡ್ ಮಾಡೋದ್ರಿಂದ ಹಿಂಗೆ ನಮ್ಮ ಪೊಸಿಷನ್ಸ್ ಯಾವತ್ತೂ C-ಸೆಕ್ಷನ್ ಆದಮೇಲೆ ನನಗೆ ನಾವು ಡಾಕ್ಟರ್ ಹೇಳಿದ ಪ್ರಕಾರ ನೀವು ಯಾವತ್ತೂ ಫೀಡ್ ಮಾಡಬೇಕಾದ್ರೆ ಸ್ಟ್ರೈಟಾಗಿ ಕುತ್ಕೊಂಡು ಫೀಡ್ ಮಾಡಿ. ಇನ್ ಕೇಸ್ ನೀವು ಈ ಥರ ಹಿಂಗೆ ಬಗ್ಕೊಂಡೆಲ್ಲ ಫೀಡ್ ಮಾಡೋದ್ರಿಂದ ನಮಗೆ ಇಲ್ಲಿ ಇದು C-ಸೆಕ್ಷನ್ ಆದಮೇಲೆ ಅನಸ್ತೇಷಿಯಾ ಏನು ಕೊಟ್ಟಿರ್ತಾರೆ, ಸೊ ಅದು ಅನಸ್ತೇಷಿಯಾ ಕೊಟ್ಟಿರೋದ್ರಿಂದ ನಾವು ಹಿಂಗೆ ಬಗ್ಕೊಂಡು ಫೀಡ್ ಮಾಡೋದ್ರಿಂದ ಆವಾಗೇ ನಮಗೆ ಅದು ಲೇಟರ್ ಡೇಸಲ್ಲಿ ಬ್ಯಾಕ್ ಪೇನ್ ಬರುತ್ತೆ. ಸೊ ಅವ್ರು ಹೇಳ್ತಾರೆ, ಎಲ್ಲರೂ ಹೇಳೋ ಪ್ರಕಾರ C-ಸೆಕ್ಷನ್ ಆದರೆ ಬೆನ್ನು ಬರುತ್ತೆ, ಹಿಂಗೆ ಅದೆಲ್ಲ ಸುಳ್ಳು. ಸೊ ನಿಮ್ಮ ಫೀಡಿಂಗ್ ಪೊಸಿಷನ್ 1 ವರ್ಷ ಆಲ್ಮೋಸ್ಟ್ 1 ಇಯರ್ ನಾವು ಫೀಡ್ ಮಾಡೋದ್ರಿಂದ ಸೊ ನಮ್ಮ ಫೀಡಿಂಗ್ ಪೊಸಿಷನ್ ಏನಿರುತ್ತೆ ಅದು ಕರೆಕ್ಟಾಗಿ ಇರಬೇಕು.
ಸೊ ಹಾಗಾಗಿ ನಮಗೆ ಫೀಡಿಂಗ್ ಪಿಲ್ಲೋನು ಅಷ್ಟೇ ವೆರಿ ಮಚ್ ನೆಸೆಸಿಟಿ. ಸೊ ಹಂಗಾಗಿನೇ ಬೆಲ್ಟ್ ಅಷ್ಟೇ. ನಾವು ನಾರ್ಮಲ್ ಹಿಂಗೆ ಕೂತಿದಾಗ ಹಿಂಗೆ ಬಕ್ಕೊಂಡು ಹಿಂಗಂದ್ರೆ ಹಂಗೆ ಕೂತಿರ್ತೀವಿ. ಸೊ ಈ ಬೆಲ್ಟ್ ವೇರ್ ಮಾಡಿದ್ರೆ ನಮ್ಮ ಇದು ಬ್ಯಾಕ್ ಏನಿದೆ ಹಿಂಗೆ ಸ್ಟ್ರೈಟ್ ಬರುತ್ತೆ, ನಾರ್ಮಲ್ ಹಿಂಗೆ ಸ್ಟ್ರೈಟಾಗಿ ಕೂತಿರ್ತೀವಿ. ಸೊ ಹಾಗಾಗಿ ಅದು ಯಾವುದೇ ರೀತಿಯಿಂದ ಬೆಂಡ್ ಆಗದೆ ಫೀಡ್ ಮಾಡೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ನನ್ನ ಬ್ಯಾಕ್ ಪೇಯ್ನ್ ಅಷ್ಟೇ ಎಷ್ಟಂದ್ರೆ ತುಂಬ 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 ಕಂಟ್ರೋಲ್ ಮಾಡೋಕ್ಕೆ ಈ ಒಂದು ಬೆಲ್ಟ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಹಂಗಾಗಿ ಸೊ ನಾನು ನಿಮ್ಮ ಡಾಕ್ಟರ್ಸ್ ನಂಗೆ ಗೊತ್ತಿಲ್ಲ ನಿಮ್ಮ ಡಾಕ್ಟರ್ಸ್ ಏನಂತ ಸಜೆಸ್ಟ್ ಮಾಡ್ತಾರೆ, ಬಟ್ ನನಗೆ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಬಂದು ಆದಷ್ಟು ವೆರಿ ನೆಕ್ಸ್ಟ್ ಡೇ 3rd ಡೇಯಿಂದನೇ ವೇರ್ ಮಾಡಿ ಬೆಲ್ಟು ಸಿಕ್ಕಾಪಟ್ಟೆ ಯೂಸ್ಫುಲ್ ಅದು ಅಂತೇಳಿ ನನಗೆ ಅವ್ರು ಹೇಳಿದ್ರು. ಸೊ ಹಾಗಾಗಿ ನಿಮ್ಮ ಡಾಕ್ಟರ್ಸ್ ಯಾವ ಥರ ಹೇಳಿರ್ತಾರೋ ಆ ಥರ ಫಾಲೋ ಮಾಡಿ ಬೇಗ ವೇರ್ ಮಾಡಿದ್ರೆ ನಿಮಗೆ ಇದು ಹೇಳ್ತಲ್ಲ ಬ್ಯಾಕ್ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ, ನಿಮಗೆ ಬ್ಯಾಕ್ ಪೇಯ್ನ್ ಬರೋದು ಸಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ನಿಮ್ಮ ಡಾಕ್ಟರ್ ಸಜೆಷನ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಹೀಟಿಂಗ್ ಪ್ಯಾಡ್. ಸೊ ಹಾಟ್ ವಾಟರ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ನಾನು ಆಲ್ರೆಡಿ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಲ್ಲಿ ತೋರಿಸಿದ್ದೀನಿ ನಿಮಗೆ. ಸೊ ಯಾಕೆ ನೆಸೆಸಿಟಿ ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಅಟ್ಲೀಸ್ಟ್ ನಮಗೆ 1 ಮಂತ್ ಆದರೂ ಬೇಕಾಗುತ್ತೆ ರಿಕವರಿ ಆಗೋಕ್ಕೆ. ಅದು ನಾರ್ಮಲ್ ಸೆಕ್ಷನ್ ಆದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ 1 ಮಂತ್ ಆದರೂ ಬೇಕಾಗುತ್ತೆ ರಿಕವರಿ ಆಗೋಕ್ಕೆ. ಸೊ ಈ ಒಂದು ಹೀಟ್ ಪ್ಯಾಡ್ ಏನಿರುತ್ತೆ, ಹಾಟ್ ವಾಟರ್ ಬ್ಯಾಗ್ ಅಂತ ಏನು ಹೇಳ್ತೀವಿ, ಸೊ ಅದನ್ನು ನಮ್ಮ ಈ ಒಂದು ಏರಿಯಾದಲ್ಲಿ ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಒಂದು ರಿಲೀಫ್ ಅಂತ ಅನಿಸುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಯೂಸ್ ಮಾಡ್ತಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ, ಸ್ವಲ್ಪ ಬ್ಯಾಕ್ ಪೇನ್ ಆಗಿರ್ಬೋದು, ಈ ಸೊಂಟ ನೋವಾಗಿರ್ಬೋದು ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಲಾಸ್ಟ್ ಪ್ರಾಡಕ್ಟ್. ಸೊ ಇದು ಬಂದು ನನ್ನ ಬೇಬಿ ನ್ಯೂ ಬಾರ್ನ್ ಎಸೆನ್ಷಿಯಲ್ಲೇ ತೋರಿಸ್ಬೇಕಿತ್ತು. ಸೊ ತೋರಿಸೋದು ಮರ್ತ್ಕೊಂಡಿದ್ದೆ. ಸೊ ಹಾಗಾಗಿ ಇದು ನ್ಯೂ ಬಾರ್ನ್ ಎಸೆನ್ಷಿಯಲ್ ನ್ಯೂ ಮಾಮ್ ಎಸೆನ್ಷಿಯಲ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದ್ರಲ್ಲಿ ಮರ್ತುಬಿಟ್ಟು ಹೇಳೋದು, ಹಂಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಏನಪ್ಪ ಅಂತಂದರೆ, ಸೊ ನೋಡಿ ಈ ಥರ ಬಂದಿರೋದೊಂದು ಪಾಪುದು ಆಲ್ಮೋಸ್ಟ್ ಎಲ್ಲ ಚಿಕ್ಕ ಪುಟ್ಟಾಗಿ ಬಟ್ಟೆ ಇರುತ್ತಲ್ಲ. ಸೊ ನಮಗೆ ಅದನ್ನು ಈ ಥರ ದಾರದ ಮೇಲೆ ಹಾಕಿ ಅದು ಬಿದೋಗ್ತಾ ಇರುತ್ತೆ. ಅದು ಕ್ಲಿಪ್ ಹಾಕಿದ್ರು ಅಷ್ಟೇ ಎಷ್ಟೊಂದು ಹಾಕೋಕ್ಕಾಗುತ್ತೆ, ಪುಟ್ಟಾಗಿರುತ್ತೆ ಎಷ್ಟೊಂದು ಹಾಕೋಕ್ಕಾಗುತ್ತೆ. ಸೊ ಹಂಗಾಗಿ ನನಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಅವಳ ಸಾಕ್ಸಸ್ಸು, ಮಿಟನ್ಸು, ಅವಳದು ಕ್ಯಾಪು, ಅದು ಇದು ಎಲ್ಲ ನೀಟಾಗಿ ಹಾಕ್ಬಿಟ್ಟು, ಇವನ್ ಅವ್ರದ್ದು ನಾನು ನಿಮ್ಗೆ ತೋರಿಸ್ನಲ್ಲ ಲಂಗೋಟ್ಸ್ ಯೂಸ್ ಮಾಡ್ತೀನಲ್ಲ, ಅದರೊಳಗಡೆ ಕಾಟನ್ ಬಟ್ಟೆ ಯೂಸ್ ಮಾಡ್ತೀನಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಇದಕ್ಕೆ ಹಾಕ್ಬಿಟ್ರೆ ಬಿಸಿಲಲ್ಲಿ ತಗೊಂಡಾಗ ನೀಟಾಗಿ ಹ್ಯಾಂಗ್ ಮಾಡಿಬಿಟ್ರೆ ಸೊ ಎಷ್ಟು ಬೇಗ ಹಾರ್ಕೊಳುತ್ತೆ, ಫ್ರೀಯಾಗೂ ಇರುತ್ತೆ, ನೀಟಾಗಿ ಹಾರಿಬಿಡುತ್ತೆ. ಸೊ ಹಂಗಾಗಿ ಈ ಒಂದು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇನ್ ಕೇಸ್ ನಿಮಗೆ ಯಾರಿಗಾದರೂ ಬೇಕಾದರೆ ಈ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ಕ್ಲಿಪ್ಸ್ ಲಿಂಕ್ ಅಂತ ಹೇಳಿ ಕೇಳ್ಬೋದು, ನಾನು ಶೇರ್ ಮಾಡ್ಕೊತೀನಿ. ಎಸ್, ವಿಡಿಯೋ ಎಂಡ್ಗೆ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ. ಸೊ ಇನ್ನೊಂದು ಲಾಸ್ಟ್ ಹೇಳ್ಬೇಕಂತಂದರೆ ಡ್ರೆಸ್ಸಸ್ಸು. ಸೊ ಮೆಟರ್ನಿಟಿ ಡ್ರೆಸ್ಸಸ್ ಅಂತಲೇ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ಅದಕ್ಕಿಂತ ಹೆಚ್ಚಾಗಿ ಮೆಟರ್ನಿಟಿ ಡ್ರೆಸ್ಸಸ್ ಅಂತ ಹೇಳೋದಕ್ಕಿಂತ ಯಾವುದೋ ಇರುವೆ ಓಡಾಡ್ತೈತೆ, ಆವಾಗಿಂದ ಇಲ್ಲಿ ಚಕ್ಕುಳ್ಗಿಳಿ ಆಗ್ತೈತೆ ರೈಸ್. ಸೊ ಎಸ್, ಮೆಟರ್ನಿಟಿ ಡ್ರೆಸ್ಸಸ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಿಮಗೆ ಕಂಫರ್ಟೇಬಲ್ ಆಗಿರಬೇಕು. ಸೊ ಕ್ಲಾಸಿಯಾಗಿ ಕಾಣಿಸೋದಕ್ಕಿಂತ ಈ ಟೈಮಲ್ಲಿ ನಮ್ಮ ಕಂಫರ್ಟ್ ಝೋನು ಕಂಫರ್ಟೇಬಲ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಯಾವ್ದು ಕಂಫರ್ಟೇಬಲು, ಬೇರೆಯವರ ಒತ್ತಡಕ್ಕೆ ಹಾಕ್ಕೊಳೋದಕ್ಕಿಂತ ನಿಮಗೆ ಯಾವ್ದು ಕಂಫರ್ಟೇಬಲ್ಲು, ನಿಮ್ಮ ಆಪ್ಷನ್ ನಿಮಗೆ ಯಾವ್ದು ತುಂಬ ಇಷ್ಟ ಆ ಡ್ರೆಸ್ಸಸ್ಸಲ್ಲಿ ನೀವು ಇರಿ. ಸೊ ನನಗಂತೂ ಒಂದಷ್ಟು ನೈಟ್ ಡ್ರೆಸ್ಸಸ್ ಹಾಕ್ಕೊತೀನಿ. ಸೊ ನನಗೆ ನಾರ್ಮಲ್ ಟ್ರ್ಯಾಕ್ ಪ್ಯಾಂಟ್ಸು ಹಾಗೆ ಟೀ ಶರ್ಟ್ಸ್ ಏನಿದೆ ನನಗೆ ಅದರಲ್ಲೇ ಕಂಫರ್ಟೇಬಲ್ಲು. ಸೊ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿರ್ತೀನಿ ಅದರಲ್ಲಿ, ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಬೇರೆ ಯಾರ್ದು ಬೇರೆ ಏನೂ ಆಗ್ತಾಯಿಲ್ಲ. ಹಂಗಾಗಿ ನಿಮಗೆ ಯಾವ್ದು ಕಂಫರ್ಟೇಬಲ್ಲು ಆ ಒಂದು ಡ್ರೆಸ್ಸಸ್ಸಲ್ಲಿ ನೀವು ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ವಿಡಿಯೋ ಕಾನ್ಸೆಪ್ಟ್ ಬೇಕು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಅಷ್ಟು ಬೇಗ ಸಿಗೋಣ. ಅಂಟಿಲ್ ದೆನ್ ಟಾಟಾ, ಟೇಕ್ ಕೇರ್, ಲವ್ ಯು ಆಲ್, ಸ್ಟೇ ಟ್ಯೂನ್ಡ್, ಬಾಯ್.